Hi friends, good morning. Welcome back to my channel. ಅವತ್ತು ನಾನು ನಿಮ್ಗೆ ಹೇಳಿದ್ನಲ್ಲ ಜ್ಯೂಸ್ ಅಂತ ಅದೇ ಕುಡಿತಾ ಇರೋದು. ನಾನು ಏನಕ್ಕೆ ಲೈಟ್ ಆಫ್ ಮಾಡಿ ಆನ್ ಮಾಡಿದೆ ಅಂದರೆ ನಿಮ್ಗೆ ನೋಡ್ಬೋದು ಆಫ್ ಮಾಡಿದ್ರೂ ನಮ್ಮ ಮನೆ ಎಷ್ಟು ಕತ್ತಲಾಗಿರುತ್ತೆ. ನಮ್ಮ ಮನೇಲಿ ಒಂಚೂರು ಬೆಳಕು ಅನ್ನೋದೇ ಇಲ್ಲ. ಸೊ ಜ್ಯೂಸ್ ಕುಡಿದು ಮುಗಿಸಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಆಚೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಮನೆಗೆ ಗೆಸ್ಟ್ ಬಂದಿದ್ದ ಕಾರಣ ಕ್ಯಾನ್ಸಲ್ ಆಗೋಯಿತು. ಸೊ ಕಸ ಗುಡಿಸಿ ಮನೆಯೆಲ್ಲ ಕಸ ಗುಡಿಸಿ ನೀಟಾಗಿ ಎಲ್ಲೋ ಹೋಗೋಣ ಅಂತ ನಾನು ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಮಾಡಿದ್ರಿ. ಸೊ ನಮಗೆ ಕಾಲ್ ಬಂತು ಬೆಳಗ್ಗೆನೇ ನಾನು ಗೆಸ್ಟ್ ಬರ್ತಾಯಿದ್ದೀನಿ ಅಂತ. ಸೊ ನಂದು ನಮ್ಮ ಹಸ್ಬೆಂಡು ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗೋಯಿತು. ಓಕೆ ಫೈನ್, ನಾನು ಅಟ್ಲೀಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತಂದರು. ಆಯಿತು ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಫುಲ್ ಮನೆಯೆಲ್ಲ ಕಸ ಗುಡಿಸಿ. ಚಿಕ್ಕ ಮಕ್ಕಳು ಇದ್ದರೆ ಅಂತೂ ಕಸ ಅಂತೂ ಜಾಸ್ತಿ ಬೀಳುತ್ತೆ. ಅದು ನನ್ನ ಮಗಳು ಅಂತೂ ಫುಲ್ ಕಸ ಮಾಡ್ತಾಳೆ. ಅವಳು ಕಸ ಮಾಡ್ತಾಳೆ ಅಂತ ಹೇಳೋದ್ಕಿಂತ ಅದು ಇದು ಗಲೀಜು ಮನೆ ಕ್ಲೀನ್ ಮಾಡೋದು ಅದು ಇದ್ದೇ ಇರುತ್ತಲ್ವ. ಸೊ ಅವಳು ಅಲ್ಲಿಂದ ಇಲ್ಲಿ ಎತ್ತಕೊಂಬರೋದು, ಇಲ್ಲಿಂದ ಅಲ್ಲಿ ಎತ್ಕೊಂಡು ಹೋಗೋದು ಎಲ್ಲ ಮಾಡ್ತಾಳೆ. ಮತ್ತು ನಮ್ಮ ಮನೇಲಿ ಒಂದು ನಾಯಿ ಇದೆ, ಅದು ಮತ್ತು ಗ್ರೌಂಡ್ ಫ್ಲೋರು ತುಂಬ ಕಸ ಜಾಸ್ತಿ ಬೀಳುತ್ತೆ. ಸೊ ನೋಡಿ ಎಲ್ಲ ಬುಕ್ ಹರ್ದಾಕೋದು, ಅವಳದು ಪ್ಲೇಟ್ ಥಿಂಗ್ಸ್, ಟಾಯ್ಸ್ ಥಿಂಗ್ಸ್ ಏನಿದ್ರೂ ಎಲ್ಲ ಕಿತ್ತಾಕೋದು, ಹರ್ದಾಕೋದು ಎಲ್ಲ ಅದೇ ಮಾಡ್ತಾಳೆ. ಎಷ್ಟೇ ನೀಟಾಗಿಟ್ರೂ ಚಿಕ್ಕ ಮಕ್ಕಳಿರೋ ಮನೇಲಿ ಅಂತೂ ಕಸ ಅಂತೂ ಬೀಳ್ತಾನೆ ಇರುತ್ತೆ. ಮತ್ತು ಕಸ ಎಲ್ಲ ಗುಡಿಸಿ ಸರಿ ರಂಗೋಲಿ ಹಾಕೋಣ ಅಂತೇಳಿ ಬಂದರೆ ಮಮ್ಮಿ ನಾನು ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು ಅವಳು ಎಷ್ಟು ತರಲೆ ಮಾಡ್ತಿದ್ದಾಳೆ ಅಲ್ಲಿ ಅಂದರೆ ನಾನು ಹಾಕ್ತೀನಿ. ನನಗಂತೂ ಹಾಕೋಕ್ಕೆ ಬಿಡ್ತಾಳೆ. ಬೇಗ ಪಟ್ಟನ ಮುಗಿಸಿ ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಊಟ ಮಾಡಿಸಿ ಬ್ರೇಕ್ಫಾಸ್ಟ್ ಮಾಡಿಸಿ ನಮ್ಮ ಹಸ್ಬೆಂಡು ನಾನು ಆಯಿತು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟರು. ನಾನು ಬಟ್ಟೆ ಒಗ್ಯಕ್ಕೆ ಹಾಕಿದ್ದೆ. ಆ ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕಿರೋದೆಲ್ಲ ತೊಗೊಬಂದು ಒಣಗಾಕ್ತಿರ್ಬೇಕಾದ್ರೆ ನನ್ನ ಮಗಳು ನೋಡಿ ಮಮ್ಮಿ ತಗೋ ಒಣಗಾಕು ಅಂತ ಅವಳು ನನಗೆ ಇವಾಗೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳಪ್ಪ. ದೇವ್ರು ಕೊಟ್ಟ ಮಗಳು ಅದು. ಎಷ್ಟು ನೀಟಾಗಿ ಎತ್ಕೊಡ್ತಾಳೆ ಅಂದರೆ ಎಲ್ಲ ಬಟ್ಟೆನೂ ನನಗೆ ಒಂದೊಂದೇ ಎತ್ಕೊಡ್ತಾಳೆ. ಮಮ್ಮಿ ಒಣಗಾಕು ತಗೋ ಅಂತ. ಅದರಲ್ಲೂ ಆಟ, ಮಮ್ಮಿ ನಾನು ಒಣಗಾಕ್ತೀನಿ ಅಂತ. ಆ್ಯಕ್ಚುಲಿ ಅದು ಏನಾಯ್ತು ಅಂತ ಗೊತ್ತಿಲ್ಲ, ನನ್ನ ಫೋನ್ ಕ್ಯಾಮ್ರಾದೆಲ್ಲ ಫುಲ್ಲು ಸ್ಪಾಯ್ಲ್ ಆಗಿಬಿಟ್ಟಿದೆ. ಸಡನ್ನಾಗೆ ಏನೋ ಒಂಥರ ಲೈಟ್ನಿಂಗ್ ಇಶ್ಯೂಸು ಡಿಸ್ಪ್ಲೇಲಿ ಒಂಥರ ಆಗ್ತಿದೆ. ನೀವು ನೋಡ್ತಾ ಇರ್ಬೋದು ಹೆಂಗೆ ಲೈನ್ ಬರ್ತಿದೆ ಅಂತ ಕ್ಯಾಮ್ರಾದಲ್ಲಿ. ಅದು ಏನಕ್ಕೆ ಹಂಗಾಯ್ತು ಅಂತ ಗೊತ್ತಿಲ್ಲ ನನಗೆ. ಸರಿ ಏನಪ್ಪ ಆಯಿತು ಅಂತೇಳ್ಬಿಟ್ಟು ನಾನು ಮನೆ ಒಳಗಡೆ ಬಂದೆ. ಆಮೇಲೆ ಒಂದು ಸ್ವಲ್ಪ ಅದೆಲ್ಲ ಒಣಗಾಕಾದ್ಮೇಲೆ ಪೀಸ್ಫುಲ್ಲಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಆಗಲ್ಲ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಬಿಡೋದಿಲ್ಲ ನನ್ನ ಮಗಳು. ಚಿಕ್ಕ ಮಗು ಇದ್ದರೆ ಅಂತ ತುಂಬ ಕಷ್ಟ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ನಾನಕ್ಕೆ ಹೋದೆ. ನಾನು ಸ್ನಾನಕ್ಕೆ ಹೋಗಿ ಆಯಿತು ರೆಡಿಯಾಗಿ ನಾನು ಹೇಳೋನಲ್ಲ ನಿಮಗೆ ಗೆಸ್ಟ್ ಬರ್ತಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಕಾಲ್ ಮಾಡಿದ್ರು ಬರ್ತೀವಿ ಅಂತ ಹೇಳ್ಬಿಟ್ಟು. ನಮ್ಮ ಮಮ್ಮಿ ಹೇಳಿದ್ದು ಎಲ್ಲೂ ಹೋಗ್ಬಿಡ, ಯಾರೋ ಬರ್ತಾರೆ ಅಂತ ನೋಡಿದ್ರೆ ಆ ಗೆಸ್ಟು ನೋಡಿ ಹಾಯ್ ಅಂತೆ. ನಮ್ಮ ಆಂಟಿ ಆ್ಯಕ್ಚುಲಿ ನಾನು ಯಾರೋ ಬರ್ತಾರಪ್ಪ ಗೆಸ್ಟು ಅಂತ ಅಂದ್ಕೊಂಡಿದ್ದೆ. ನಮ್ಮ ಆಂಟಿ ಬಂದರು. ಸೊ ಓಕೆ ಫೈನ್ ಆಯಿತು. ಇನ್ನೆಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ಇನ್ನೇನಾಯಿತು, ನಮ್ಮ ಹಸ್ಬೆಂಡ್ ನಮ್ಮನ್ನ ಬಿಟ್ಟು ಆಫೀಸ್ಗೆ ಹೊರಟಾಯಿತು. ಓಕೆ ನಾನು ಇವಾಗ ನಿಮಗೆ ನಾನು ಹಾಕೋ ಲಿಪ್ಸ್ಟಿಕ್ ಶೇಡ್ ನೋಡ್ತೀನಿ ನೋಡಿ. ಇದು ಮಾಮಾ ಅರ್ಥದ್ದು. ಇದೂ ತುಂಬ ಚೆನ್ನಾಗಿರುತ್ತೆ ಲಿಪ್ಸ್ಟಿಕ್ಕು. ಓಕೆ ರೆಡಿಯಾಗಿ ಇನ್ನೇನು ಲಿಪ್ಸ್ಟಿಕ್ ಎಲ್ಲ ಹಾಕಿ ಸ್ವಲ್ಪ ಅಟ್ಲೀಸ್ಟ್ ರೀಲ್ಸ್ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದರೆ ನನ್ನ ಮಗಳು ಬಂದಿರೋ ಗೆಸ್ಟ್ ಕೈಲಿ ಇರೋ ಬರೋ ಬಟ್ಟೆ ಎಲ್ಲ ಎತ್ಕೊಂಡು ಹೋಗ್ಕೊಡ್ತಾಯಿದ್ದಲ್ಲ ಮಡ್ಚಿ ಅಂತ. ಅವರು ಮಡ್ಚಿದ್ದಾರೆ. ಓಕೆ ಅವರೆಲ್ಲ ಹೋಗಾದ್ಮೇಲೆ ಸೊ ಗೈಸ್ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ನಾನು ನಿಮ್ಗೊಂದು ಪ್ರಾಡಕ್ಟ್ ತೋರಿಸ್ತೀನಿ. ಅದು ಏರ್ ಮ್ಯಾಜಿಕ್ ಸೂಪರಾಗಿ ವರ್ಕ್ ಮಾಡುತ್ತಂತೆ. ಅದೇನು ಇದೆ ಪ್ಯಾಂಟೀನ್
ಮ್ಯಾಜಿಕ್ ರಿಪೇರ್ ಕಂಡೀಷನ್ ಸೂಪರಾಗಿರುತ್ತೆ. ಹೇರ್ಗಂತೂ ಸಖತ್ತಾಗಿರುತ್ತೆ. ಸರಿ ಫ್ರೆಂಡ್ಸ್, ನಾನು ಇವಾಗ ನಿಮಗೊಂದು ಡ್ರೆಸ್ ತೋರಿಸ್ತೀನಿ ನೋಡಿ. ಆರೆಂಜು ಅಲ್ಲ, ಈ ಕಡೆ ಬ್ರೌನು ಅಲ್ಲ, ಒಂಥರ ಮೈಲ್ಡ್ ಕಲರ್ ಅದು. ಅದು ಎಂಬ್ರಾಯ್ಡಿ ನೋಡಿ ಎಷ್ಟು ಚೆನ್ನಾಗಿದೆ. ಪಾಕೆಟ್ ಹತ್ರ ಎಲ್ಲ ನೋಡಿ ಎಂಬ್ರಾಯ್ಡಿ ಕೊಟ್ಟಿದ್ದಾರೆ. 2 ಪಾಕೆಟಲ್ಲೂ ಎಂಬ್ರಾಯ್ಡಿ ಕೊಟ್ಟಿದ್ದಾರೆ. ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ನೋಡಿ. ಹೈ ನೆಕ್ಕು ಎಂಬ್ರಾಯ್ಡಿ ಇದೆ, 2 ಪಾಕೆಟು ಎಂಬ್ರಾಯ್ಡಿ ಇದೆ. ಆ್ಯಕ್ಚುಲಿ ನನ್ನ ಸೈಜ್ಗಿನ್ನ ನಾನು ಸ್ವಲ್ಪ ದೊಡ್ಡದಾಗೆ ಆರ್ಡ್ರ್ ಮಾಡಿದೆ. XL ಆರ್ಡ್ರ್ ಮಾಡ್ಕೊಂಡು ನನ್ನ ಸೈಜ್ ಎಲ್ಲು, ಬಿಕಾಸ್ ಒಂದು ಸ್ವಲ್ಪ ಲೂಸ್ ಬಂದಿದೆ ನನಗೆ ಅಂಡರ್ ಆರ್ಮ್ಸ್ ಹತ್ರ ಎಲ್ಲ. ನೋಡಿ, ನಾನು ಒಂದು ಜುಮ್ಕಿ ಹಾಕ್ಕೊಂಡು ವೇರ್ ಮಾಡಿ ಸ್ಟೈಲ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೇನಾದರೂ ನಿಮ್ಮ ಕರೆಕ್ಟ್ ಸೈಜ್ ಅಂದರೆ ಕರೆಕ್ಟ್ ಸೈಜೇ ತೊಗೊಳ್ಳಿ, ಇಲ್ಲಾಂದರೆ ಒಂದು ಎಕ್ಸ್ಟ್ರಾ ಸೈಜ್ ಬೇಕಾದ್ರೂ ನೀವು ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜುಮ್ಕಿ ಜೊತೆ ಪೇರ್ ಮಾಡಿದ್ರೆ. ಆಮೇಲೆ ಒಂದು ಕ್ರೀಮ್ ಕಲರ್ ಸ್ಯಾಂಡಲ್ಸ್ ಜೊತೆ ಪೇರ್ ಮಾಡಿದ್ರೆ ಇದ್ರ ಪ್ಯಾಂಟು ಬರುತ್ತೆ. ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕಾದರೆ ನಾನು ಕಮೆಂಟ್ ಮಾಡಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಓಕೆ, ಅದೆಲ್ಲ ಮುಗ್ದಾದ್ಮೇಲೆ ಇನ್ನೇನು ಸಾಯಂಕಾಲನೇ ಆಗೋಯ್ತು. ಸ್ವಲ್ಪ ನಿದ್ದೆ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ತೊಳ್ಕೊಂಡು ದೇವ್ರ ಪೂಜೆ ಮಾಡಿ ದೇವ್ರ ದೀಪ ಹಚ್ಚಿ ಇದು ಮಾಡ್ತಿದ್ದೆ. ಅದರಲ್ಲೂ ಡಿಸ್ಟರ್ಬೆನ್ಸು, ದೇವ್ರ ಪೂಜೆ ಮಾಡೋಕ್ಕೂ ಡಿಸ್ಟರ್ಬೆನ್ಸು, ಮಧ್ಯದಲ್ಲಿ ಬಂದು ಹೋಗೋದು ಡಿಸ್ಟ್ರಾಕ್ಷನ್ನು ಇದ್ದೇ ಇರುತ್ತೆ. ಆ್ಯಕ್ಚುಲಿ ನನ್ನ ತಮ್ಮ ಒಂದು ನಮ್ಗೆ ಬಿಸ್ಕೆಟ್ ಆರ್ಡ್ರ್ ಮಾಡು ಅಂತ ಹೇಳಿದ. ನಾನು ಬಿಸ್ಕೆಟ್ ಆರ್ಡ್ರ್ ಮಾಡಿದೆ. ಅದು ನೋಡಿದ್ರೆ ಯಾವ ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟ್ ಆರ್ಡ್ರ್ ಮಾಡಿದ್ದೀನಿ. ಅವ್ನು ಮಿಲ್ಕ್ ಬಿಕೀಸ್ ಕೇಳ್ದ, ಅದು ನಾನು ಕ್ರೀಮ್ ಬಿಸ್ಕೆಟ್ ಆರ್ಡ್ರ್ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಓಕೆ ಫೈನ್ ಪೂಜೆ ಮಾಡ್ತಿದ್ದೆ. ದೇವ್ರಿಗೆ ಅಟ್ಲೀಸ್ಟ್ ಇವಾಗ ಅದು ಒಂದು 5 ಮಿನಿಟ್ಸ್ ನಂಗೆ ಟೈಮ್ ಕೊಡಿ ಪೂಜೆ ಮಾಡೋಕ್ಕೆ ಅಂತ ಮಾಡ್ತಿದ್ರೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಬರ್ದೆ. ಅದರಲ್ಲಿ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು, ಮಮ್ಮಿ ನಾನು ಮಾಡ್ತೀನಿ, ಮಮ್ಮಿ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು. ದೇವ್ರ ಪೂಜೆ ಮಾಡೋದ್ರಲ್ಲೂ ಒಂದು ಅದೇನೋ ಮೈಂಡ್ಸೆಟ್ ಫುಲ್ ಪೀಸ್ಫುಲ್ಲಾಗಿರುತ್ತೆ. ನನ್ನ ಮಗಳು ಬಂದು ನೋಡಿ ಹೆಂಗೆ ಪೂಜೆ ಮಾಡ್ತಿದ್ದಾಳೆ. ಮಮ್ಮಿ, ಅದರಲ್ಲೂ ಮಮ್ಮಿ ನಾನು ಮಾಡ್ತೀನಿ. ನಾನು ಏನು ಮಾಡ್ತೀನೋ ಎಲ್ಲ ಅವಳು ಮಾಡಬೇಕು, ಏನು ಮಾಡ್ತೀನೋ ಎಲ್ಲ ಅವಳು ಮಾಡಬೇಕು. ಪೂಜೆ ಮಾಡಿ ಸರಿ ಓಕೆ ಫೈನ್ ಬಾಮ್ಮ ನೀನು ಪೂಜೆ ಮಾಡು ಅಂತೆಲ್ಲ ಪೂಜೆ ಎಲ್ಲ ಮಾಡಿ ಸ್ವಲ್ಪ ದೇವ್ರ ನಾನು ಯೂಸಲಿ ಹೇಳೋ ಮಂತ್ರನೇ ಹೇಳ್ಕೊಂಡು ತಲೆಗೆಲ್ಲ ಬೊಟ್ಟಿಟ್ಕೊಂಡು ಕುಂಕುಮ ಇಟ್ಕೊಂಡು ನಾವು ಕೂತ್ಕೊಂಡು ಆರಾಮಾಗಿ ಒಂದು 5 ಮಿನಿಟ್ಸ್ ಕಾಫಿ ಕುಡ್ಕೊಂಡು ರೆಸ್ಟ್ ಮಾಡ್ತಾಯಿದ್ರೆ ನಂಗೆ ನಮ್ಮ ಹಸ್ಬೆಂಡ್ ಬಂದರು. ಬರ್ತಾ ನೋಡಿ ಏನು ತೊಗೊಬಂದಿದ್ದಾರೆ ಅಂತ. ಇವತ್ತು ಚಾಕ್ಲೇಟ್ ಡೇ. ಸೊ ರೋಸ್ ಡೇಗೆ ರೋಸ್ ಆಯಿತು, ಈಗ ಚಾಕ್ಲೇಟ್. ಆ್ಯಕ್ಚುಲಿ ನಂಗೆ ಇದೆಲ್ಲ ಲವ್ ಮಾಡಬೇಕಾದ್ರೆ ನಾವು ಇದೆಲ್ಲ ಸೆಲೆಬ್ರೇಟೇ. ವ್ಯಾಲೆಂಟೈನ್ಸ್ ಡೇ ಅನ್ನೋದೇ ಸೆಲೆಬ್ರೇಟ್. ನಂಗಂತೂ ಫುಲ್ ಖುಷಿ ಆಗೋಯ್ತು. ಲವ್ ಮಾಡಬೇಕಾದ್ರೆ ಈ ಥರ ವ್ಯಾಲೆಂಟೈನ್ಸ್ ಡೇ ಅನ್ನೋದೇ ನಾವು ಸೆಲೆಬ್ರೇಟ್ ಮಾಡಿಲ್ಲ ಗೈಸ್. ನಾವು 10 ಇಯರ್ಸ್ ಲವ್ ಮಾಡಿ ಮದುವೆ ಆಗಿದ್ದು. ವ್ಯಾಲೆಂಟೈನ್ಸ್ ಡೇ, ಈ ರೋಸ್ ಡೇ, ಪ್ರಪೋಸ್ ಡೇ ಇದೆಲ್ಲ ನಾವು ಸೆಲೆಬ್ರೇಟೇ ಮಾಡಿಲ್ಲ. ಈಗ ತಂದುಕೊಡ್ತಾ ಇದ್ದಾರೆ. ಯಾಕಂದರೆ ಅವಾಗ ಮನೇಲಿ ಏನಂತಾರಪ್ಪ ಅನ್ನೋ ಭಯ. ಮನೇಲಿ ಸಿಗಾಕೊಂಬಿಟ್ರೆ, ನಾವು 90s ಕಿಡ್ಸೇ ಹಂಗೆ ಅಲ್ವಾ, ಮನೇಲಿ ಸಿಕ್ಕಾಕೊಂಬಿಟ್ರೆ ಏನಂತಾರೆ ಅಂತ ಭಯ. ಅದಕ್ಕೆ ಈ ವ್ಯಾಲೆಂಟೈನ್ಸ್ ಡೇ, ರೋಸ್ ಡೇ ಎಲ್ಲ ಅವಾಗ ಸೆಲೆಬ್ರೇಟೇ ಮಾಡ್ತಿದ್ದಿಲ್ಲ. ನಾವು ಯಾವಾಗ ಲವ್ ಮಾಡಿದ್ರಿ ಆ ದಿನ ಅನ್ನೋದು ನಮ್ಮ ಬೇರೆ ಯಾರೋ ಲವ್ ಮಾಡಿರೋ ಡೇ ಸೆಲೆಬ್ರೇಟ್ ಮಾಡೋದು ಬೇಡ, ನಮ್ಮ ಡೇ ನಾವು ಲವ್ ಮಾಡಿರೋ ಡೇ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡು ನಾವು ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ವ್ಯಾಲೆಂಟೈನ್ಸ್ ಡೇ ಎಲ್ಲ. ಸೊ ಈಗ ಮದುವೆ ಆದಮೇಲೆ ಯಾರು ಏನು ಕೇಳೋದಿಲ್ಲ, ನಮ್ಮದೇ ಖುಷಿ, ನಮ್ಮದೇ ರಾಜ್ಯ ಅಲ್ವಾ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ನನಗೆ ಚಾಕ್ಲೇಟ್ ತಂದುಕೊಡ್ತಾರೆ. ನನಗೂ ಅವ್ರು ತಂದುಕೊಟ್ಟಿದ್ದೆ, ನನಗೂ ಫುಲ್ ಖುಷಿ ಆಯಿತು. ಓಕೆ, ನನ್ನ ಮಗಳಿಗೆ ಇವಾಗ ಡಿನ್ನರ್ ಮಾಡೋ ಟೈಮ್ ಆಯಿತು ಅಂತೇಳ್ಬಿಟ್ಟು ಸರಿ ಕಿಚನ್ಗೆ ಬಂದೆ. ಫುಲ್ ಮೆಸ್ಸಿ ಆಗಿತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ನಾನು ನಿಮಗೊಂದು ರೆಸಿಪಿ ತೋರಿಸ್ಕೊಡ್ತಿದ್ದು ಬನ್ನಿ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಇದ್ದರೆ ಇನ್ಸ್ಟಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು 2 ಸ್ಪೂನ್ ರವೆ ತೊಗೊಂಡೆ, ಅಂದರೆ ಸಣ್ಣ ರವೆ. ಅದನ್ನು ನೀರು ಹಾಕಿ ನೆನೆಸ್ಕೋಬೇಕು. ಅದೇನೋ ಒಂದು 5 ಮಿನಿಟ್ಸಲ್ಲೇ ನೆಂದೋಗ್ಬಿಡುತ್ತೆ. ನೆನೆಸ್ಕೊಳ್ಳೋ ಗ್ಯಾಪಲ್ಲಿ ನೀವು ಅದಕ್ಕೆ ಏನಪ್ಪ ಅಂದರೆ ಬೇರೆ ಅದಕ್ಕೆ ಆ್ಯಡ್ ಮಾಡಿ ನಿಮಗೆ ನಿಮ್ಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಬೋದು. ಆಮೇಲೆ ಅಷ್ಟರಲ್ಲಿ ನಾವು ತುಪ್ಪ ಖಾಲಿ ಆಗಿತ್ತು ಅಂತೇಳ್ಬಿಟ್ಟು ನಮ್ಮಪ್ಪ ಕೈಯಲ್ಲಿ ತುಪ್ಪ ತರಿಸಿದ್ದೆ. ಸೊ ತುಪ್ಪ 1ಕ್ಕೆ 3 ಬಾಟ್ಲ್ ತಂದರು. ಹಂಗೆ ಒಂದು ಕಡೆ ಒಬ್ಬಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಂಗೆ ಕಾಯಿ ಒಬ್ಬಟ್ಟು ಇಷ್ಟ ಅಂತ ಕಾಯಿ ಒಬ್ಬಟ್ಟು ತಂದರು. ಅದು ಬಿಸಿ ಇತ್ತು. ಅದು ಓಕೆ ಫೈನ್ ಅಂತ ಅದನ್ನು ಸೈಡಲ್ಲಿ ಇಟ್ಬಿಟ್ಟು
ಫಸ್ಟು ಅವಳಿಗೆ ಡಿನ್ನರ್ ಪ್ರಿಪೇರ್ ಮಾಡಿಬಿಡೋಣ ಅಂತ ಬೇಗ ಬೇಗ ಮಾಡಿಕೊಂಡೆ. ನೋಡಿ ನಾನು ಕ್ಯಾರೆಟು ಮತ್ತು ಕೊತ್ತಂಬರಿ ಅಷ್ಟೇ ಆ್ಯಡ್ ಮಾಡ್ತಿರೋದು. ಕ್ಯಾರೆಟ್ ಬಂದು ಸಣ್ಣದಾಗಿ ತುರ್ಕೊಂಡೆ. ಆಮೇಲೆ ಕೊತ್ತಂಬರಿ ಎಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ಸೊ ಅದಕ್ಕಿಂತ ಮುಂಚೆ ಅದು ನೋಡಿ, ಇದು ನೆಂದಿದೆ. ಇದು ನೆಂದಾದಮೇಲೆ ಕುಕ್ಡ್ ಆಗಿರೋ ರೈಸ್ ಇರುತ್ತಲ್ಲ, ಇನ್ಸ್ಟೆಂಟ್ ದೋಸೆ ಅಂತಲೇ ಹೇಳ್ಬೋದು. ಇದು ಕುಕ್ಡ್ ಆಗಿರೋ ರೈಸ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ, ಮಕ್ಳು ಎಷ್ಟು ತಿಂತಾರೋ ಅಷ್ಟು ನಮ್ಗೆ ಗೊತ್ತಾಗುತ್ತಲ್ವ, ಅಷ್ಟು ಕ್ವಾಂಟಿಟಿ ಸ್ವಲ್ಪ ರೈಸ್ ತೊಗೊಂಡು ಅದು ನೆಂದಿರೋದನ್ನ ಹಾಕ್ಕೊಂಡು, ಅದ್ರದ್ದೇ ನೀರು ಇರುತ್ತಲ್ಲ, ನಾವು ನೆನೆಸಿರ್ತೀರ ಅದೇ ಸಾಕು. ಅದೊಂದು ಒಂದು ಪೇಸ್ಟ್ ಥರ ಮಾಡ್ಕೊಬೇಕು. ದೋಸೆ ಹಿಟ್ಟು ಹೆಂಗೆ ಬರುತ್ತೆ ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಪೇಸ್ಟ್ ಮಾಡಿಕೊಂಡು ಅದು ನೋಡ್ಕೊಳ್ಳಿ ಗಟ್ಟಿ ಇದೆಯಾ ಇಲ್ಲ ಅಂದರೆ ತಿಕ್ನೆಸ್ ಆಗಿದೆಯಾ ಅಂತ. ನನಗೆ ಸ್ವಲ್ಪ ಗಟ್ಟಿ ಅನಿಸ್ತು, ಅದಕ್ಕೆ ನಾನು ಏನು ಮಾಡಿ ನೋಡಿ ಬರ್ತಾನೆ ಇಲ್ಲ, ಅದು ಗಟ್ಟಿ ಅಂತ ಅನಿಸ್ತು. ಅದಕ್ಕೆ ನಾನೇನು ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ತೆಳ್ಳಗೆ ರುಬ್ಕೊಳ್ಳೋಣ ಅಂತ ರುಬ್ಕೊಂಡೆ. ಅದು ರುಬ್ಕೊಂಡು ಅದಕ್ಕೆ ಆ ಬೌಲ್ಗೆ ಹಾಕ್ಕೋಬೇಕು. ಅಷ್ಟು ಎಕ್ಸ್ಕ್ಯೂಸ್ ಮೀ, ರುಬ್ಕೊಂಡಾದ್ಮೇಲೆ ಆ ಬೌಲ್ಗೆ ಹಾಕ್ಕೋಬೇಕು. ಅವಾಗೂ ಯಾರೋ ಬಂದರು ಅಂತ ನೋಡಿದ್ರೆ, ನಂಗೆ ಯಾವುದೋ ಆರ್ಡ್ರ್ ಬಂದಿದೆ ಅಂತ ನೋಡಿದ್ರು. ಅದು ನೋಡಿದ್ರೆ ಮಿಸ್ಸಾಗಿ ಬೇರೆಯವ್ರ ಆರ್ಡ್ರ್ ನಮ್ಮ ಮನೆಗೆ ಬಂದಿತ್ತು. ಸೊ ಅದು ನಮ್ಮ ಮನೆ ಡೋರ್ ನಂಬರು, ಬಟ್ ಹೆಸರು ಮಾತ್ರ ಬೇರೆ ಯಾರ್ದು, ಅದು ನಂದಲ್ಲ ಅಂತ ಹೇಳಿ ಕಳಿಸಿ. ಆ್ಯಕ್ಚುಲಿ ಆರ್ಡ್ರ್ ಮಾಡೋರು ನಮ್ಮ ಫ್ರೆಂಡೇ ಬಂದಿದ್ದು. ಅದಕ್ಕೆ ನಂದಲ್ಲ ಅಂತ ಹೇಳಿ ಕಳಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತಿಕ್ಕಾಗಿರೋದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು, ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ, ದೋಸೆ ಕನ್ಸಿಸ್ಟೆನ್ಸಿ ಎಷ್ಟಿರುತ್ತಲ್ಲ ಅಷ್ಟು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಆರಾಮಾಗಿ ದೋಸೆ ಮಾಡಿಕೊಡ್ಬೋದು. ಇನ್ಸ್ಟಂಟ್ ದೋಸೆ ಮಕ್ಕಳಿಗೆ ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಮತ್ತು ಕ್ಯಾರೆಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಖಾರಕ್ಕೆ ನೀವು ಚಿಲ್ಲಿ ಬೇಕಾದರೂ ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿ. ನಾನು ಚಿಲ್ಲಿ ಹಾಕ್ಕೊತಾ ಇಲ್ಲ. ಸೊ ಉಪ್ಪು ಹಾಕ್ಕೊಂಡು ಒಳಗೊಂಚೂರು ಜೀರಿಗೆ ಫ್ಲೇವರ್ ಅಂದರೆ ಅವಳಿಗೆ ಇಷ್ಟ ಆಗುತ್ತೆ ನನ್ನ ಮಗಳಿಗೆ. ಅದಕ್ಕೆ ನಾನು ಇದು ಜೀರಿಗೆ ಪೌಡರ್ ಸ್ವಲ್ಪ ಹಾಕ್ಕೊತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ನಮ್ಮ ಮನೇಲಿ ಎಲ್ಲಿ ಏನನ್ನು ಇಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಫುಲ್ಲು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನಾನು ಹುಡುಕ್ತಾ ಇದ್ದೀನಿ ಎಲ್ಲಿಟ್ಟಿದ್ದಾರಪ್ಪ ಅಂತ. ಆಮೇಲೆ ನೋಡಿದ್ರೆ ಕಣ್ಮುಂದೆನೇ ಇದೆ. ಆ್ಯಕ್ಚುಲಿ ಅದು ಕಾಫಿ ಫಿಲ್ಟ್ರು, ಅದು ಹಾಳಾಗಿ ಕಾಫಿ ಫಿಲ್ಟ್ರು ಹೋಗ್ಬಿಟ್ಟಿದೆ ಅಂತೇಳ್ಬಿಟ್ಟು, ಸರಿ ಅಂತೇಳ್ಬಿಟ್ಟು ಮೇಲೆ ಪೆಪ್ಪರು ಕೆಳಗೆ ಜೀರಾ ಪೌಡರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದು ಹಾಕಿಟ್ರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಲೇ ಹಂಗೆ ಅಲ್ವಾ, ಯಾವುದ್ರಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡ್ತೀರಿ ಅಷ್ಟೇ. ಒಟ್ಟಿನಲ್ಲಿ ಡಬ್ಬ ಯೂಸ್ ಆಗಬೇಕು, ವೇಸ್ಟ್ ಅಂತೂ ಆಗಬಾರ್ದು. ನಮ್ಮಮ್ಮನೂ ಹಂಗೆ, ಯಾವ ಡಬ್ಬನೂ ಬಿಡಲ್ಲ, ವೇಸ್ಟ್ ಅಂತೂ ಮಾಡೋದೇ ಇಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತೀನಿ. ನಾನು ಇದು ಹಂಚು ತೊಳ್ಕೊಂಡು ನೀಟಾಗಿ ಸೋಪ್ ಹಾಕಿ ತೊಳೆದ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ಮತ್ತೆ ನಾನು ಅದನ್ನು ಕುದಿಸ್ತೀನಿ. ಏನಕ್ಕೆ ಕುದಿಸ್ತೀನಿ ಅಂತಂದರೆ ಅದರಲ್ಲಿ ಆಯಿಲು ಮತ್ತು ನಾವೆಲ್ಲ ಖಾರ ಎಲ್ಲ ಮಾಡಿರ್ತೀರಲ್ಲ ಒಂದೊಂದು ಸತಿ ಹಂಚಲ್ಲಿ ಮೀನು ಫ್ರೈ ಆ ಥರ ಎಲ್ಲ ಮಾಡಿದಾಗ ಅದು ಖಾರ ಎಲ್ಲ ಇರುತ್ತಲ್ಲ, ಎಣ್ಣೆ ಜಿಡ್ಡು ಆ ಥರ ಎಲ್ಲ. ಸೊ ಅದಕ್ಕೆ ನಾನು ಕುದಿಸಿದಾಗ ಅದೇನಾಗುತ್ತೆ ಅಂದರೆ ಆ ಜಿಡ್ಡೆಲ್ಲ ಬಿಟ್ಟು ಒಂದು ಸ್ವಲ್ಪ ಇದಾಗುತ್ತೆ, ಮೇಲೆ ನೀರಲ್ಲಿ ತೇಳುತ್ತೆ. ಬೇಕಾದ್ರೆ ನೋಡಿ ನಿಮಗೆ ತೋರಿಸ್ತೀನಿ. ನೀವು ಯಾವಾಗೂ ಅಷ್ಟೇ ಹಂಚು ಉಜ್ಜಿಸ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಮಾಡಿದವಾಗ ಈ ಥರ ಮಾಡಿ ನೋಡಿ. ಕುದಿ ಬಂತು, ಮೇಲೆ ಜಿಡ್ಡು ನೋಡಿ ಹೆಂಗೆ ತೇಳ್ತಿದೆ ಅಂತ. ಸೊ ಈ ನೀರನ್ನ ಆಚೆ ಹಾಕ್ಬಿಟ್ಟು ಮತ್ತೆ ಹಂಚು ತೊಳ್ಕೊಂಡು ಇರ್ತೀನಿ. ನಮ್ಮಮ್ಮ ಹಾಲು ಕಾಯಿಸ್ತೀನಿ, ಕಾಫಿ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಫುಲ್ಲು ಏನು ಮಾಡೋದು, ಹಾಲಿಟ್ರೇ ಹಂಗೆ ಉಪ್ಪು ಬಂದೇ ಬರುತ್ತಲ್ಲ ನೋಡಿ. ಗ್ಯಾಸಲ್ಲಿ ಗಲೀಜು ಮಾಡಿದ್ದಾರೆ, ಅಲ್ಲಿ ಉಪ್ಪು ಬಂದು. ಇವಾಗ ಏನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀವು ಆರಾಮಾಗಿ ದೋಸೆ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ.
ನೋಡಿ ಹಂಚು ಕ್ಲೀನ್ ಆಯಿತು. ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಒಂದು ಆನಿಯನ್ ಉಜ್ಜಿಬಿಟ್ಟು ನಾನು ಫುಲ್ ನೀಟಾಗಿ ಅದಕ್ಕೆ ಆನಿಯನ್ ತುಪ್ಪೆಲ್ಲ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ಹಾಕಿದಂತೆ ಇನ್ಸ್ಟಂಟ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಪ್ಯೂರ್ ತುಪ್ಪ ಬೇಕಂದರೆ ನಂಗೆ ಹೇಳಿ, ನಾನು ನಿಮ್ಗೊಂದು ಅಡ್ರೆಸ್ ಕೊಡ್ತೀನಿ. ಅಲ್ಲಂತೂ ಫುಲ್ ಪ್ಯೂರ್ ತುಪ್ಪ ಬರುತ್ತೆ. ಅದಕ್ಕೆ ನಾನು ಬೇರೆ ಎಲ್ಲೂ ತರಿಸಲ್ಲ. ಈ GRB, ನಂದಿನಿ ಆ ತುಪ್ಪ ಎಲ್ಲ ನಾನು ತರಿಸೋದೇ ಇಲ್ಲ. ಅದು ಪ್ಯೂರ್ ತುಪ್ಪ, ನಾಟಿ ತುಪ್ಪ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಅದೇ ಸೆಟ್ ಆಗಿಬಿಟ್ಟಿದೆ. ಸೊ ನಾನು ಫಸ್ಟು ಅದೇ ತಿಂತಾಯಿದ್ದಿದ್ದು. ಸೊ ಅದಕ್ಕೆ ನನ್ನ ಮಗಳಿಗೂ ಅದೇ ಸೆಟ್ ಆಗಿಬಿಟ್ಟಿದೆ. ನಮ್ಮ ಮನೇಲಿ ಎಲ್ಲ ತುಪ್ಪ ಫೇವ್ರೆಟ್ಸೇ. ಯಾರು ತುಪ್ಪ ತಿನ್ನಲ್ಲ. ನಮ್ಮ ಮಮ್ಮಿ ಒಬ್ಬರು ತುಪ್ಪ ತಿನ್ನಲ್ಲ ಅಷ್ಟೇ ಹೊರತು ಇನ್ನೆಲ್ಲರೂ ತುಪ್ಪ ತಿಂತಾರೆ. ಸೊ ಅದಕ್ಕೆ ನಮ್ಮ ಮನೇಲಂತೂ ತುಪ್ಪ ಎಲ್ಲರಿಗೂ ಫೇವ್ರೇಟು. ಅದಕ್ಕೆ ನಾವು ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ನನ್ನ ಮಗಳಿಗೂ ಅದಕ್ಕೆ ಪ್ಯೂರ್ ತುಪ್ಪನೇ ಯೂಸ್ ಮಾಡೋದು. ನೋಡಿ, ದೋಸೆ ಸೂಪರ್ ಅಲ್ವಾ? ಇನ್ಸ್ಟಂಟ್ ದೋಸೆ, ಬರೀ 2 ಇಂಗ್ರೀಡಿಯೆಂಟು, ಬೇಗ ಫಟಾಫಟ. ಅದು ರವೆ ಅಲ್ವಾ, ಸಣ್ಣ ರವೆ ಅಲ್ಲ, ಜಾಸ್ತಿ ನೆನೆಯೋಕ್ಕೆ ಕೂಡ ಟೈಮ್ ತೊಗೊಳಲ್ಲ ಫ್ರೆಂಡ್ಸ್. ಒಂದು 5 ಮಿನಿಟ್ಸ್ ಅಷ್ಟೇ. ನೀವು ಬೇರೆ ಒಂದು ವೆಜಿಟೇಬಲ್ಸ್ ಏನಾನ ಆ್ಯಡ್ ಮಾಡಬೇಕಂತ ಇಷ್ಟ ಇದ್ದರೆ ಅದನ್ನ ಮಾಡ್ಕೊಳ್ಳೋಷ್ಟರಲ್ಲ ಅಷ್ಟು ಬೇಗ ನೆಂದೋಗ್ಬಿಡುತ್ತೆ. ಆ್ಯಕ್ಚುಲಿ ಇದಕ್ಕೆ ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು. ಕರ್ಡೆಲ್ಲ ಹಾಕ್ಬಿಟ್ಟು ನಾನು ಅದು ನಿಮಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಸೊ ನಂಗೆ ಕರ್ಡ್ ಇದ್ದಿಲ್ಲ ಅಂತ ಸೊ ನಾನು ಕರ್ಡ್ ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೆ ಹೆಂಗೆ ಅದು ಇತ್ತು ಕರ್ಡು. ಸೊ ಮಧ್ಯಾಹ್ನ ಊಟಕ್ಕೆ ನನ್ನ ತಮ್ಮ ತಿಂದ್ಬಿಟ್ಟ. ಅದಕ್ಕೆ ಸರಿ ಅಂತೇಳ್ಬಿಟ್ಟು ಬರೀ 2 ಇಂಗ್ರೀಡಿಯೆಂಟ್ಸ್ ಹಾಕಿದೆ. ಎಲ್ಲನೂ ಕ್ಯಾಲ್ಶಿಯಮ್ ಅಲ್ವಾ, ಕರ್ಡ್ ಕೂಡ ಕ್ಯಾಲ್ಶಿಯಮ್ ಅಲ್ಲ, ಎಲ್ಲ ಹೊಟ್ಟೆಗೆ ಹೋಗುತ್ತೆ. ಹಂಗೆ ತಿನ್ನಲ್ಲ ಅಂದರೆ ಹಿಂಗಾದರೂ ಹೊಟ್ಟೆಗೆ ಹೋಗಲಿ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಸೊ ಅದಕ್ಕೆ ಎಲ್ಲನೂ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಮಾಡ್ತಾಯಿರ್ತೀನಿ. ಇನ್ನು ತುಂಬ ಸಿಂಪಲ್ ಆಗಿರೋ ರೆಸಿಪೀಸ್ ಇದೆ, ನಾನು ಹಾಕ್ತೀನಿ ನಿಮಗೆ. ನಿಮ್ಮ ಮಕ್ಳಿಗೂ ಏನಾದರೂ ಬೇಕಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ನಿಮಗೆ ವೆರೈಟಿ ರೆಸಿಪೀಸ್ ಬರ್ತಾ ಇರುತ್ತೆ. ಮಕ್ಕಳಿಗೆ ಎಕ್ಸ್ಪೆಷಲಿ. ನಮಗಂತಂದ್ರೆ ನಮ್ಮದೇನು ಮಾಮೂಲಿ ಅದೇ ಅನ್ನ ಸಾರು, ಅದೇ ಪನ್ನೀರು, ರೋಟಿ, ಫ್ರೈಡ್ ರೈಸು, ಚಿಕನ್ ಬಿರಿಯಾನಿ ಅದೆಲ್ಲ ನಮ್ದು ಇದ್ದಿದ್ದೇ ಇರುತ್ತೆ. ಸೊ ಏನೇನು ಮಕ್ಕಳಿಗೇನಿದು ವೆರೈಟಿ ಏನಾದರೂ ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ನಿಮಗೆ ವೆರೈಟೀಸ್ ಬರುತ್ತೆ. ಇಲ್ಲ ನನಗೆ ಕಮೆಂಟ್ ಮಾಡಿ ಇಂಥದ್ದೇ ಬೇಕಂತ ನಾನು ನಿಮಗೆ ಏನು ಬೇಕೋ ಅದು ವೆರೈಟೀಸ್ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇನ್ಸ್ಟಂಟ್ ದೋಸೆ ಎಷ್ಟು ಬೇಗ ಆಗೋಯ್ತು ನೋಡಿ. ನಮ್ಮ ಮಗಳು ಅಂತೂ ಫುಲ್ಲು ಹೊಟ್ಟೆ ಹಚ್ಕೊಂಡಿದ್ಲು ಅನಿಸುತ್ತೆ. ಅದಕ್ಕೆ ಕಿರ್ತಾನೇ ಇದ್ಲು ಅವಳು. ಮಧ್ಯಾಹ್ನ ಮೊಸರನ್ನೇ ತಿನ್ಸ್ಬಿಟ್ಟು ಮಲಗಿದ್ದು. ಬದಲು ಮಮ್ಮಿ ನನಗೆ ಬೇಕು ಕೊಡಿ ಅಂತ. ತಟ್ಟೆಗೆ ಹಾಕಷ್ಟು ಕೂಡ ವೆಯ್ಟ್ ಮಾಡೋಕ್ಕಾಗಿಲ್ಲ ಅವಳು. ಕೊಡಿ ಅಂತ ಹೇಳ್ಬಿಟ್ಟು ತಟ್ಟೆನ ಕಿತ್ಕೊಂಡು ಬೇಕು ಅಂತೇಳಿ ಇಸ್ಕೊಂಡು ತಿಂದ್ಲು. ಇದೇ ಥರ ವೀಡಿಯೋ ಬೇಕಾದರೆ ನನ್ನ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.